ನಮಸ್ತೆ. 7/5/2024 ಮಂಗಳವಾರ, ಕೃಷ್ಣ ಪಕ್ಷ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ. ಇವತ್ತು ಶಿವಪೂಜೆ, ಶಿವಸ್ನಾನ ಇದೆಲ್ಲ ಮಾಡುವಂಥದ್ದು ಉತ್ತಮವಾಗಿರುತ್ತದೆ. ಕೃಷ್ಣ ಅಂಗಾರಕ ಚತುರ್ದಶಿ. ಮಂಗಳದ ದೋಷವಿರುವವರೆಲ್ಲ ಇವತ್ತು ಪೂಜೆ ಮಾಡಿದರೆ ಮಂಗಲ ದೋಷ ಅಂದರೆ ಅಂಗಾರಕ ದೋಷ ಅಂದರೆ ಕುಜದೋಷ ಕಡಿಮೆ ಆಗುತ್ತದೆ. ಇವತ್ತು ಚತುರ್ದಶಿ ತಿಥಿ. ಇವತ್ತಿನ ದಿನ ಪ್ರಕಾರ ಚತುರ್ದಶಿ ತಿಥಿ ಇರುವಂಥದ್ದು 11:40 ಆ ನಂತರ ಅಮಾವಾಸ್ಯೆ ಇವತ್ತೇ ಪ್ರಾರಂಭವಾಗುತ್ತದೆ. ನಾಳೆನೂ ಅಮಾವಾಸ್ಯೆ ಇರುತ್ತದೆ. ನಾಳೆ ಅಂದರೆ 8ನೇ ತಾರೀಕು 8:51:35 ಬೆಳಗ್ಗೆವರೆಗೆ ಇರುತ್ತದೆ. ಅಷ್ಟೇ ಅಮಾವಾಸ್ಯೆ ಮುಗಿದೋಗುತ್ತದೆ. ಇವತ್ತಿನ ನಕ್ಷತ್ರ ಅಶ್ವಿನಿ ನಕ್ಷತ್ರ. 3:32:03 ಇವತ್ತಿನ ದಿನ ಪ್ರಕಾರ ಕಾರ್ಯಸಿದ್ಧಿಯು ಲಾಭವೂ ಉಂಟು. ಆದರೂ ಅಮಾವಾಸ್ಯೆ ಸ್ಟಾರ್ಟ್ ಆಗೋದರಿಂದ ಮಧ್ಯಾಹ್ನ ಮೇಲೆ ನೋಡಿಕೊಳ್ಳಿ. ಯಾವ ಮುಹೂರ್ತ ಕಾರ್ಯಗಳು ಇಲ್ಲ. ಅಶ್ವಿನಿ ನಕ್ಷತ್ರ ಮುಗಿದ ನಂತರ ಬರೋದು ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ ಬರುವ ಸಮಯದಲ್ಲಿ ಕಾರ್ಯಸಿದ್ಧಿಯು, ಆದರೆ ಧನಕ್ಷಯ ಉಂಟು. ಹಾಗಾಗಿ ಭರಣಿ ನಕ್ಷತ್ರದವರ ಸ್ವಲ್ಪ ಶಾಂತಿ ಮಾಡಿಕೊಳ್ಳಿ, ನಿಧಾನವಾಗಿರಿ. ಇದು ಇವತ್ತಿನ ದಿನಕ್ಕೆ. ಮತ್ತು ಇವತ್ತಿನ ಬೇರೆ ಬೇರೆ ವಿಷಯಕ್ಕೆ ಬರೋಣ. 100% ಒಳ್ಳೆಯದು ಕೆಟ್ಟೋದು ಅಂತ ಎಲ್ಲವನ್ನು ನೋಡೋಣ. ಇವತ್ತಿನ ನಕ್ಷತ್ರ ಪಾದಗಳನ್ನು ಕೂಡ ತಿಳ್ಕೊಳ್ಳೋಣ. ಇವತ್ತಿನ ತಿಥಿ ಪ್ರಕಾರ ಅಶ್ವಿನಿ ನಕ್ಷತ್ರ ತಿಥಿ ಇದನ್ನೆಲ್ಲ ನೋಡಿದ್ರೆ ನಕ್ಷತ್ರದಲ್ಲಿ 5:57 10:04 ಅಶ್ವಿನಿ ನಕ್ಷತ್ರ 3ನೇ ಪಾದ. 10:04 3:32 ಮಧ್ಯಾಹ್ನದವರೆಗೂ ಅಶ್ವಿನಿ 4. ಮಧ್ಯಾಹ್ನ 3:32 ರಾತ್ರಿ 9:01 ಭರಣಿ. ಅಲ್ಲಿಂದ ರಾತ್ರಿ 2:31 ಭರಣಿ ನಕ್ಷತ್ರ 2. ಆ ನಂತರ ಅಂದರೆ ರಾತ್ರಿ 2:31 ಮೇಲೆ ಫುಲ್ ನೈಟ್ ಭರಣಿ ನಕ್ಷತ್ರದ 3ನೇ ಪಾದವಿದೆ. ನಾಳೆನೂ ಇದೇ ಭರಣಿ ನಕ್ಷತ್ರ ಕಂಟಿನ್ಯೂ ಆಗುತ್ತದೆ. ಇವತ್ತು ಮತ್ತಷ್ಟು ವಿಶೇಷಗಳಿಗೆ ಬರೋಣ. 100% ಶುಭವಾಗಿರುವಂಥ ಸಮಯಗಳನ್ನ ಹುಡುಕೋಣ. ಇವತ್ತು ಬೆಳಗ್ಗೆಯಿಂದ 5:57 ಸೂರ್ಯನು ಉದಯವಾಗುತ್ತದೆ. 5:57 ಮೇಲೆ 10:04 ಅಶ್ವಿನಿ ತಂದಿವಿ. ಹಾಗಾಗಿ ಇವತ್ತು 5:57 ಮೇಲೆ 8:26 ಶುಭವಾಗಿದೆ. ಮತ್ತು 11:42 11:52 ಶುಭವಾಗಿದೆ. 5:57 8:26 ಮಾತ್ರವಲ್ಲ, ಚಂದ್ರನು ವಾಸ ಮಾಡುವಂಥದ್ದು 5:57 ಪೂರ್ವ ದಿಕ್ಕಲ್ಲಿ ವಾಸ ಮಾಡುತ್ತದೆ. 5:57 ಆಯುಷ್ಮಾನ್ ಯೋಗವಿದೆ. ಸಾಮಾನ್ಯವಾಗಿ 5:57 8:26 ಒಳಗಡೆ ಸಮಯ ಇರುವವರು, ಆರೋಗ್ಯ ಸರಿಯಿಲ್ಲದೆ ಇರೋರು ಮೃತ್ಯುಂಜಯ ಜಪ ಮಾಡ್ಬೋದು. ಮತ್ತೊಂದು ಒಳ್ಳೆಯ ಸಮಯ ಇದರಲ್ಲಿ ಹುಡುಕೋಣ. ಇದರಲ್ಲಿ ಲಗ್ನಗಳು ಕೂಡುತ್ತದೆ. 5:57 6:27 ಮೇಷ ಲಗ್ನವಿದೆ. ಈ ಸಮಯ ಶುಭವಾಗಿದೆ. ಶುಭ ಪಂಚಕ ಮುಹೂರ್ತ ಕೂಡ ಈ 6:27 ಇದು ಶುಭ ಸಮಯ ಇದೆ. ಮತ್ತು ಅಮೃತ ಸಿದ್ಧಿ ಯೋಗ ಬಂದಿರುವಂಥ ಸಮಯ 5:57 8:26 ಹಂಗಾಗಿ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಒಳ್ಳೆಯ ಟೈಮ್ ಇದು. ಮಂಗಳವಾರನ ನೋಡಿಕೊಳ್ಳಿ. ಆದ್ದರಿಂದ ಇದನ್ನು ಸರಿಯಾಗಿ ನೋಡಿಕೊಂಡ್ರೆ ಮಾತ್ರನೇ. ಮತ್ತು ಕೃಷ್ಣ ಪಕ್ಷ ಅನ್ನುವ ಕರೆಯುವ ಚಂದ್ರ, ಇಷ್ಟು ವಿಷಯಗಳನ್ನು ಗಮನಿಸಲೇಬೇಕು. ಮತ್ತೊಂದು ಸಮಯ ಸರ್ವಾರ್ಥ ಸಿದ್ಧಿ ಯೋಗ. ಸರ್ವಾರ್ಥ ಸಿದ್ಧಿ ಯೋಗವು ಇದೇ ಸಮಯದಲ್ಲಿ ಇದೆ. ಹಂಗಾಗಿ 5:57 8:26 ಶುಭ ಸಮಯ ಅಂತ ತಗೋಬೋದು. ಮತ್ತೊಂದು ಋಷಭ ಲಗ್ನ ಬರೋದು 6:27 ಮೇಲೆ 8:29 ಇದೆ.
ಹಾಗಾಗಿ ಇದರಲ್ಲಿ 6:27ರಿಂದ 8:29ವರೆಗೂ ಶುಭ ಅಂತಂದರು. ಅದರಲ್ಲಿ 8:26 ಒಳಗಡೆ ವೃಷಭ ಲಗ್ನ ಶುಭವಾಗಿದೆ. ಸೂರ್ಯ ಹೊರೆ ಬರುವಂಥ ಸಮಯ 7ರಿಂದ 8:03 ಬೆಳಗ್ಗೆ. ಈ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡ್ಬೋದು. ಯಾರ ಜಾತಕದಲ್ಲಿ ಸೂರ್ಯನ ದೋಷ ಇರುತ್ತದೋ ಸೂರ್ಯ ನಮಸ್ಕಾರ ಮಾಡಿ. ಮತ್ತು ಚೆನ್ನಾಗಿರುವವರು ಕೂಡ ಯಾವುದಾದ್ರು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೋದು, ರೈಟಿಂಗ್ ವರ್ಕ್ ಇದ್ದರೆ ಅದನ್ನು ಈ ಸಮಯದಲ್ಲಿ ನೀವು ಮಾಡಬಹುದು. ಮತ್ತು ಇದೇ ಸಮಯದಲ್ಲಿ 8:26ವರೆಗೂ ಅಂದರೆ 5:57ರಿಂದ ಲಾಭದ ಸಮಯವಿದು. ಬಿಸ್ನೆಸ್ಸಲ್ಲಿ ಲಾಭ, ಸ್ಕೆಚ್ ಹಾಕೋದು ಇಂಥದ್ದೆಲ್ಲ ಮಾಡಿಕೊಳ್ಳಿ. 8:03ರಿಂದ ಶುಕ್ರ ಹೋರೆ ಸ್ಟಾರ್ಟ್ ಆಗುತ್ತದೆ. ಅದರಲ್ಲಿ 8:03ರಿಂದ 8:26ವರೆಗೂ ಶುಕ್ರ ಹೋರೆ ಲಾಭವನ್ನು ಅಂದರೆ ಬೆನಿಫಿಟನ್ನು ಕೊಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕಲ್ಲಿ ಹುಟ್ಟಿದವರು ಶುಕ್ರ ಜಪ ಮಾಡ್ಬೋದು, ಪೂಜೆ ಮಾಡ್ಬೋದು. ಹೊಸ ಬಟ್ಟೆ ಹಾಕೋಬೋದು, ಹೆಣ್ಮಕ್ಳು ಕೂಡ ಒಡವೆಗಳು ಹಾಕೋಬೋದು. ಈ ಸಮಯದಲ್ಲಿ ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ನಾವು ಫಸ್ಟೇ ಕೊಟ್ಟಿದ್ದೀವಿ 11:42 ಮೇಲೆ 11:52ವರೆಗೂ. ಇದು ಬರೀ 10 ನಿಮಿಷದ ಕಾಲ. ಆದರೂ 10 ನಿಮಿಷ ಅಲ್ಲ, 2 ನಿಮಿಷ ಆಗುತ್ತದೆ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡೋಕ್ಕೆ. ಆದ್ದರಿಂದಾಗಿ ಅದು ಶುಭ ಸಮಯ, ಇದನ್ನು ಗಮನಿಸಿ. ಆದರೂ ಈ ಸಮಯ ಇರೋದು ಬರೀ 10 ನಿಮಿಷ ಕಾಲ ಇರೋದರಿಂದ ಸ್ವಲ್ಪ ಗಮನ ಈ ಸಮಯದಲ್ಲಿ. ಮತ್ತು 11:40 AM ಮೇಲೆ ಅಮಾವಾಸ್ಯೆ ಬಂದುಬಿಡುತ್ತದೆ. ಆದ್ದರಿಂದ ಅಮಾವಾಸ್ಯೆ ಮೇಲೆ ಯಾವ ಕಾರ್ಯಗಳು ಮಾಡೋದಾದ್ರೂ ಖಂಡಿತ ಯೋಚನೆ ಮಾಡಬೇಕು. ಆದರೂ ಇಷ್ಟರಲ್ಲಿ 11:51ರಿಂದ 12:42ವರೆಗೂ ಅಭಿಜಿತ್ ಮುಹೂರ್ತ ಇದೆ. ಆದರೂ ಅಭಿಜಿತ್ ಮುಹೂರ್ತದ ಸಮಯ ಇಷ್ಟು ಅಂತಂದರೆ ಇದರಲ್ಲಿ ಶುಭ ಸಮಯ ಅಂತ ಬರೋದು ಮಧ್ಯಾಹ್ನ 1:23 ಮೇಲೆ 3:24ವರೆಗೂ. ಆದ್ದರಿಂದಾಗಿ ಅಮಾವಾಸ್ಯೆ, ಮಂಗಳವಾರ ಇದೆಲ್ಲ ಕೂಡಿರೋದರಿಂದ ಅಷ್ಟು ಅಭಿಜಿತ್ ಮುಹೂರ್ತ ಕೆಲಸ ಮಾಡೋದು ಕಡಿಮೆ. ಮತ್ತು ಗುಳಿಕೆ ಕಾಲ ಮಧ್ಯಾಹ್ನ 12:16 ಮೇಲೆ ಪ್ರಾರಂಭವಾಗುತ್ತದೆ, 1:51ವರೆಗೂ ಇದೆ. ಆದರೂ ಇದರಲ್ಲಿ ಒಳ್ಳೆಯ ಟೈಮ್ 1:23 ಮೇಲೆ 1:51ವರೆಗೂ. ವಿಜಯ ಮುಹೂರ್ತ ಬರೋದು ಮಧ್ಯಾಹ್ನ 2:23 ಮೇಲೆ 3:13ವರೆಗೂ. ಆದ್ದರಿಂದಾಗಿ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಈ ಸಮಯ ವಿಜಯ ಮುಹೂರ್ತ ಸರಿಯಾಗಿದೆ. ನಂತರ ನೋಡುವ ಇನ್ನೊಂದು ಸಮಯ ಅಂತ ಹುಡುಕೋಣ. ಶುಕ್ರ ಹೊರೆ ಬರುವಂಥ ಸಮಯ ಇದು 3:26 ಮೇಲೆ ಸ್ಟಾರ್ಟ್ ಆಗುತ್ತದೆ, 4:29ವರೆಗಿದೆ. ಅಷ್ಟೊಂದು ಶುಭವಾಗಿರಲಿಲ್ಲ. ಅಮೃತ ಗೌರಿ ಯೋಗ ಬರುತ್ತದೆ. ಈ ಸಮಯ ಬರೋದು ಸಂಜೆ 5:01 6:36 ಈ ಸಮಯವು ಉತ್ತಮ ಸಮಯ. ಸಂಜೆ ದೀಪ ಹಚ್ಚಿ ಸಾಯಂಕಾಲದಲ್ಲಿ ಪೂಜೆ ಮಾಡೋದಕ್ಕೆ, ದೀಪ ಹಚ್ಚೋದಕ್ಕೆಲ್ಲ ಉತ್ತಮ ಸಮಯವಿದು. ಈ ಸಮಯದಲ್ಲಿ ಎಲ್ಲ ಅನುಕೂಲಕರವಾಗಿರುತ್ತದೆ. ನಂತರ ನೋಡುವೆ ಇನ್ನು ಸಾಯಂಕಾಲ ಆಗಿರೋದ್ರಿಂದಲೂ ರಾತ್ರಿ ಆಗಿರೋದ್ರಿಂದಲೂ ಶುಕ್ರ ಹೊರೆ ಶುಭವಾಗಿರುತ್ತದೆ ಯಾವತ್ತು. ಈ ಸಮಯ ರಾತ್ರಿ 10:53 ಮೇಲೆ 11:19 ಶುಭವಾಗಿದೆ. ಮತ್ತೊಂದು ಒಳ್ಳೆಯ ಸಮಯ ಅಂತ ಹುಡುಕಿದ್ರೆ ನಿಶ್ಚಿತ ಮುಹೂರ್ತ ಅಂತಂತೀವಿ. ರಾತ್ರಿ 11ರಿಂದ ಪ್ರಾರಂಭವಾಗುತ್ತದೆ. ಆದರೂ ಇದರಲ್ಲಿ 11:53 ಮೇಲೆ ಶುಭವಾಗಿರುತ್ತದೆ. ಸುಮಾರು 12:39 ಇಲ್ಲಿಯವರೆಗೂ ನಾವು ರಾತ್ರಿಯವರೆಗೂ ಸಮಯ ನೋಡಿದ್ವಿ. ಇನ್ನು ಬೆಳಗ್ಗೆವರೆಗೂ ಸಮಯ ಇರುತ್ತದೆ. ಆದರೂ ನಾವು ಅಷ್ಟೊತ್ತಿಗೆ ಏನು ಮಾಡುವಂಥದ್ದಲ್ಲ. ನಾವೆಲ್ಲ ಬೆಳಕಾದ ಮೇಲೆ ಅಂದರೆ ಸೂರ್ಯ ಉದಯದಿಂದ ಮಾಡುವವರು. ಆದ್ದರಿಂದ ಇದೆಲ್ಲ ಇಲ್ಲ. ಈಗ ನಾನು 100% ಕೆಟ್ಟ ಟೈಮ್ನ ನೋಡೋಣ. ಇವತ್ತು ಫಸ್ಟು ಯಾವ ರಾಶಿಗೆ ಚಂದ್ರಾಷ್ಟಮ ಅಂತ ನೋಡ್ತೀವಿ. 5:57 ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಚಂದ್ರಾಷ್ಟಮ ದೋಷವಿದೆ. ಕನ್ಯಾ ರಾಶಿ ಹಂಗೆ ಅಂತ ನಾವು ಇದರಲ್ಲಿ 3 ನಕ್ಷತ್ರಗಳು ಬರುತ್ತದೆ. ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ ಒಟ್ಟು 4 ಪಾದಗಳು,
ಚಿತ್ತಾ ನಕ್ಷತ್ರದ ಎರಡೇ ಪಾದಗಳು ಅಂದರೆ 1 ಮತ್ತು 2ನೇ ಪಾದಗಳಿಗೆ ದೋಷ. ನೀವು ಈ ದಿನದಲ್ಲಿ ಖಂಡಿತ ಗಮನ ಕೊಡಬೇಕು. ಅಮಾವಾಸ್ಯೆಯೂ ಕೂಡಿ ಬಂದಿದೆ. ಜನರಲ್ ಆಗಿ ಈಗ ಎಲ್ಲರಿಗೂ ಕೆಟ್ಟ ಟೈಮ್ ಅಂತ ನೋಡೋಣ. 8:28ರಿಂದ 9:19ವರೆಗೂ ದುರ್ಮುಹೂರ್ತ. ಎಚ್ಚರ. ನಾವು ಅದರಲ್ಲಿ ಕೊಟ್ಟಿರ್ತೀವಿ ಕೆಲವು ಟೈಮ್ ಒಳ್ಳೆಯದು ಅಂತ, ಆದರೂ ಅದರಲ್ಲಿ ಇದನ್ನು ಗಮನಿಸಲೇಬೇಕು. ಯಾಕೆಂತಂದರೆ 8:20ರಿಂದ 9:19ವರೆಗೂ ದೋಷ ಅಂತಂದಾಗ ನಮ್ಗೆ ಒಳ್ಳೆಯ ಟೈಮ್ ಅಂತ ಇರೋದು 8:26ವರೆಗೆ ಮಾತ್ರನೇ. ನಂತರ ನೋಡುವಂಥ ಒಂದು ಕೆಟ್ಟ ಟೈಮ್ ಅಂದರೆ ಯಮಕಂಡ ಕಾಲ ಅಂತ 9:06 10:41ವರೆಗೂ. ಮೃತ್ಯು ಪಂಚಕ ಇರೋದು 10:40ರಿಂದ 11:40. ಹಂಗಾಗಿ 9:06 11:40ವರೆಗೂ ಅಶುಭ ಸಮಯವೇ. ಮತ್ತು 11:54ರಿಂದ ಮಧ್ಯಾಹ್ನ 1:21ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದ ನಕ್ಷತ್ರದವರು ಇವತ್ತಿನ ನಕ್ಷತ್ರ ಹೇಳಿದ್ದೀವಿ, ಅವರೆಲ್ಲ ಗಮನ ಕೊಡಿ. ನಕ್ಷತ್ರ ವಿಷಘಟಿಕಾ ಕಾಲದಲ್ಲಿ ಯಾವ ಕಾರ್ಯಗಳನ್ನು ಮಾಡೋದಿಲ್ಲ. ಆದರೆ ಸುಮಾರು ಪಂಚಾಂಗಗಳಲ್ಲಿ ನಕ್ಷತ್ರ ವಿಷಘಟಿಕಾ ಕಾಲ ಇಲ್ಲ, ಕೆಲವರದ್ದು ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ಗಮನ ಕೊಡಿ. ರಾಹುಕಾಲ ಇವತ್ತಿರೋದು 3:26 PM ರಿಂದ ಸಂಜೆ 5:01 ರಾಹುಕಾಲವಿದೆ. ರಾತ್ರಿ 9:26 10:51 ವಿಷಕಾಲ. ಅದೇ ಥರ ರಾತ್ರಿ 1:13 2:55 ಮೃತ್ಯು ಇದೆ. ಆದ್ದರಿಂದ ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಸ್ವಲ್ಪ ಡೀಟೇಲ್ ಆಗೇ ಕೊಟ್ಟಿದ್ದೀವಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಫಸ್ಟ್ ಹೇಗಿದೆ ಅಂತ ನೋಡೋಣ. ಪರಮ ಮಿತ್ರಧಾರೆಯು ಶರೀರ ಸುಖ ಉಂಟು, ಶುಭಕರವಾಗಿರುತ್ತದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಂಗಿದೆ ಅಂತ ನೋಡ್ಕೊಳ್ಳೋಣ. ಅಶ್ವಿನಿ ಅಂತಂದರೆ ಇದು ಮೊದಲನೇ ನಕ್ಷತ್ರ, ದೇವಗಣ. ಜನ್ಮತಾರೆಯೂ ಕೂಡಿ ಬರುತ್ತದೆ, ಶರೀರ ಸುಖವಿದೆ. ಅದೇ ಭರಣಿಗೆ ಬಂದಾಗ ಭರಣಿಯಲ್ಲಿ ಇನ್ನೂ ಸ್ವಲ್ಪ ವ್ಯತ್ಯಾಸವಾಗಿರುತ್ತದೆ, ಶುಭದಿನವಾಗಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಖಂಡಿತವಾಗಿ ಮಿತ್ರಧಾರೆ, ಶರೀರ ಸುಖ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ. ಆಮೇಲೇನೂ ಇವತ್ತು ಶುಭವಾಗಿ ಇದೆ. ಕೃತಿಕಾ ನಕ್ಷತ್ರ 1ನೇ ಪಾದ 2ನೇ ಪಾದ 3ನೇ ಪಾದ ಅಂತ ಇಷ್ಟೆಲ್ಲ ಇದ್ದರೂ 1ನೇ ಪಾದದವರೆಗೂ ಮೇಷರಾಶಿ ಇರುತ್ತದೆ. ಹಂಗಾಗಿ ಮೇಷರಾಶಿ ಕೃತಿಕಾ ನಕ್ಷತ್ರಕ್ಕೆ ಮಿತ್ರಧಾರೆ, ಶರೀರ ಸುಖ ಉಂಟು. ಅದೇ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಂದರೆ 2, 3, 4ನೇ ಪಾದದವರೆಗೆ ಇವತ್ತಿನ ದಿನ ಮಿತ್ರಧಾರೆ, ಧನ ವ್ಯಯ ಮಾತ್ರ ಕೂಡಿ ಬರುತ್ತೆ. ಅದನ್ನು ನಮ್ಮ ಕಂಟ್ರೋಲಲ್ಲಿ ಮಾಡ್ಕೋಬೋದು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಟೆನ್ಷನ್ ಇದೆ, ವ್ಯಯವಿದೆ, ಅಷ್ಟೊಂದು ಶುಭಕರವಾಗಿಲ್ಲ, ಗಮನದಲ್ಲಿ ಇಟ್ಕೊಳ್ಳಿ. ಆದರೂ ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ, ಅಂದರೆ 3:32 ಮೇಲೆ, 3:30 ಮೇಲೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಇವತ್ತು ಅನುಕೂಲವಿದೆ. ವ್ಯಯ ಒಂದು ಕಡೆ ಇದ್ದೇ ಇರುತ್ತದೆ, ಅದನ್ನು ಕಡಿಮೆ ಮಾಡ್ಕೋಬೋದು ನಾವು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ. ಮಧ್ಯಾಹ್ನದವರೆಗೂ ಖಂಡಿತವಾಗಿ ಶುಭಕರವಾಗಿರುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತ ಪ್ರತ್ಯೇಕ್ತಾರೆ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಆದರೂ ಮನಸ್ಸಲ್ಲಿ ತಿಳ್ಕೊಂಡಿರೋದು ಅಂದರೆ ಇಷ್ಟಾರ್ಥ ಸಿದ್ಧಿ ಅಂತಂತೀವಿ, ದೇವರಲ್ಲಿ ಬೇಡ್ಕೊಂಡಿರೋದು ನಡೆಯುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತ ಕ್ಷೇಮ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು, ಶುಭವಾಗಿದೆ ಮಧ್ಯಾಹ್ನದವರೆಗೂ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವು, ಕೆಲಸ ಕಾರ್ಯ ಇಲ್ಲ, ಅಭಿವೃದ್ಧಿಯೂ ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ವಿಪತ್ತಿದೆ, ಏಟು ಗಾಯಗಳು, ಹುಷಾರಾಗಿರಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು ಉಂಟು, ವರಮಾನ ಹೆಚ್ಚಾಗುತ್ತದೆ. ಅದಕ್ಕಾದ ದಾರಿಗಳನ್ನು ಮಾಡಿ ಇಟ್ಕೊಳ್ಳಿ, ಖಂಡಿತ ಅನುಕೂಲ. ಮಕಾ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ, ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಕಾರ್ಯದಲ್ಲಿ ಅಡೆತಡೆಯೆಲ್ಲ ಉಂಟು, ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರಧಾರೆ, ಕಾರ್ಯದಲ್ಲಿ ಅಡೆತಡೆಯೆಲ್ಲ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಉಂಟು. ಆಮೇಲೆ ಪರಮ ಮಿತ್ರಧಾರೆಯೂ ಇದೆ. ಆದ್ದರಿಂದ ಇವತ್ತಿನ ದಿನ ಪರವಾಗಿಲ್ಲ ಅಂತ ಖಂಡಿತ ಹೇಳ್ಬೋದು. ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ, ಅರೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ, ಊಟದಲ್ಲಿ ಮೇಂಟೈನ್ ಮಾಡ್ಕೋಬೋದು, ಅಷ್ಟಾಗಿ ದೊಡ್ಡ ವಿಷಯ ಅಲ್ಲ. ಆದರೆ ಮಧ್ಯಾಹ್ನದ ನಂತರ ಇನ್ನಷ್ಟು ಚೆನ್ನಾಗಿರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್, ರೋಗ ಭಯವೆಲ್ಲ ಉಂಟು.
ಆರೋಗ್ಯದಲ್ಲಿ ಗಮನ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ, ಆದರೂ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ, ಖಂಡಿತವಾಗಿ ದೋಷವಿಲ್ಲ. ಚಿತ್ತಾ ನಕ್ಷತ್ರ ತುಲಾ ರಾಶಿ ಅನುಕೂಲವಿದೆ, ಸುಖ ಅಭಿವೃದ್ಧಿ ಇದೆ, ಖಂಡಿತ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ, ಅಂದರೆ 3:30ವರೆಗೂ. ಸ್ವಾತಿ ನಕ್ಷತ್ರ ತುಲಾ ರಾಶಿ ಪ್ರತ್ಯೇಕ ತಾರೆ, ನಮ್ಮ ಅನುಕೂಲವಾಗಿ ಕಾರ್ಯಗಳು ಆಗೋದಿಲ್ಲ, ನೋಡ್ಕೊಂಡು ಮಾಡಬೇಕಾಗ್ತದೆ. ಮಧ್ಯಾಹ್ನದ ಮೇಲೆ 3:30 ಮೇಲೆ ಪರವಾಗಿಲ್ಲ. ವಿಶಾಖ ನಕ್ಷತ್ರ ತುಲಾ ರಾಶಿ ಆರೋಗ್ಯವಿದೆ, ಸುಖ ಅಭಿವೃದ್ಧಿ ಇದೆ, ಚೆನ್ನಾಗಿದೆ ಮಧ್ಯಾಹ್ನದವರೆಗೂ 3:30ವರೆಗೂ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮವು, ಶತ್ರುನಾಶವು ಉಂಟು, ಹಂಗಾಗಿ ನಮಗೂ ಒಳ್ಳೆಯದಾಗುತ್ತದೆ, ಶತ್ರುಗಳಿಗೆ ಕೆಟ್ಟದಾಗುತ್ತದೆ. ಇದು ಮಧ್ಯಾಹ್ನದವರೆಗೂ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ವಿಪತ್ತು ಉಂಟು, ಶತ್ರುನಾಶವೂ ಇದೆ, ಆದ್ದರಿಂದಾಗಿ ಗಾಡಿಗಳಲ್ಲೇ ಹುಷಾರಾಗಿ ಹೋಗಿ, ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ ಸ್ವಲ್ಪ ಸರಿಯಾಗುತ್ತದೆ. ನಂತರ ನೋಡುವಂಥದ್ದು ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತಿದೆ, ಶತ್ರುನಾಶವಿದೆ, ಇದುವೇ ವಿಶೇಷ, ಎಲ್ಲವಲ್ಲೂ ಗೆಲುವು ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ ಜನ್ಮತಾರೆ, ಇದು ಕಾರ್ಯ ವಿಘ್ನಗಳೆಲ್ಲ ಇದೆ, ದೇವರಲ್ಲಿ ಪ್ರಾರ್ಥನೆ ಇರಲಿ, ಸ್ವಲ್ಪ ಶಾಂತ ಗುಣವನ್ನು ಬೆಳೆಸ್ಕೊಳ್ಳಿ. ನಂತರ ನೋಡುವಂಥದ್ದು ಪೂರ್ವಾಷಾಢ ಧನುಸ್ಸು ಪರಮ ಮಿತ್ರಧಾರೆಯಾಗಿದೆ, ಮಿತ್ರರೆಲ್ಲ ನಮ್ಮಲ್ಲಿ ಅನುಕೂಲವಾಗಿರುತ್ತಾರೆ, ಅವರಿಂದ ಕಾರ್ಯ ಸಾಧನೆ ಮಾಡ್ಕೋಬೋದು. ಸ್ವಲ್ಪ ಕಾರ್ಯ ವಿಘ್ನಗಳು ಇರುತ್ತದೆ, ಆದರೂ ಅದು ದೇವರ ಪ್ರಾರ್ಥನೆಯಿಂದ ಸರಿ ಹೋಗುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ ಇದೆ, ಆದ್ದರಿಂದ ಮಿತ್ರರಿಂದ ಆಗುವಂಥ ಕಾರ್ಯಗಳನ್ನು ಮಾಡಿಸ್ಕೊಳ್ಳಿ. ಮಧ್ಯಾಹ್ನದ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಅನುಕೂಲದ ದಿನ, ಸ್ವಲ್ಪ ರೋಗ ಭಯ ಉಂಟು ಮಧ್ಯಾಹ್ನದವರೆಗೂ, ಮಧ್ಯಾಹ್ನದ ನಂತರನೂ ಇನ್ನೂ ಒಳ್ಳೆಯ ಸಮಯವಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನದವರೆಗೂ ಸಮಯ ಉತ್ತಮವಾಗಿಲ್ಲ, ಸ್ವಲ್ಪ ಗಮನ ಕೊಟ್ಕೊಳ್ಳಿ, ಹಣಕಾಸು ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಅನುಕೂಲ, ಸಿದ್ಧಿಯಾಗುತ್ತದೆ ಎಲ್ಲ ಕಾರ್ಯಗಳು. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಅನುಕೂಲ ಉಂಟು, ಆದರೂ ರೋಗ ಭಯವೂ ಇದೆ, ಆದ್ದರಿಂದ ಊಟದಲ್ಲಿ ಡೈಲಿ ಔಷಧಿ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಈ ಶತಭಿಷ ನಕ್ಷತ್ರ ಕುಂಭರಾಶಿಗೆ ವಿಶೇಷ ಏನು ಅಂತಂದರೆ ಇವತ್ತಿನ ದಿನ ಮಧ್ಯಾಹ್ನದ ಮೇಲೇ ಚೆನ್ನಾಗಿರೋದು, ಮಧ್ಯಾಹ್ನದವರೆಗೂ ಪರವಾಗಿಲ್ಲ ಅಂತ ಹೇಳ್ಬೋದು, ಆದರೆ ಸ್ವಲ್ಪ ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತದೆ, ಸರಿ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅಂದರೆ 1, 2, 3 ಪಾದಗಳು, ಕ್ಷೇಮವು, ದ್ರವ್ಯ ಲಾಭವು ಉಂಟು. ದ್ರವ್ಯ ಅಂತಂದರೆ ಸಾಮಾನ್ಯವಾಗಿ ಹಣಕಾಸು ಅಥವಾ ಚಿನ್ನ ಒಡವೆ ಅಂತ ಅರ್ಥಕ್ಕೆ, ಆದ್ದರಿಂದ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಅಂದರೆ 4ನೇ ಪಾದ, ಕ್ಷೇಮ ಅಂದರೆ ಆರೋಗ್ಯ ಉಂಟು, ಆದರೆ ಧನಹಾನಿ ಆಗೋಕ್ಕೆ ಚಾನ್ಸ್ ಇದೆ, ನೋಡಿಕೊಂಡು ನಿಮ್ಮ ವ್ಯವಹಾರಗಳನ್ನು ಮಾಡಬೇಕಾಗ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ವಿಪತ್ತು ಉಂಟು, ಧನಹಾನಿಯೂ ಇದೆ, ಆದ್ದರಿಂದ ಗಮನ ಕೊಡಿ. ಅದು ಹೇಳಬೇಕು ಅಂತಂದರೆ ಮಧ್ಯಾಹ್ನ ಮೇಲೆ ತೊಗೊಂಡ್ರೆ ಅಮಾವಾಸ್ಯೆ ಬರುತ್ತದೆ, ಆದ್ದರಿಂದಾಗಿ ಎಚ್ಚರ. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ ಸಂಪತ್ತು, ಇದು ಮಧ್ಯಾಹ್ನದವರೆಗೆ, ಆಮೇಲೆ ಸಮಯ ಉತ್ತಮವಾಗಿಲ್ಲ, ಸ್ವಲ್ಪ